ಮೇಡಮ್ ಈಗ ಅದೇ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ತಾ ಇದ್ರೆ, ಮಕ್ಕಳು ಅಂತ ಹೇಳ್ತಿದ್ರೆ, ಏನು ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಿಳಿಸಿ. ನನಗೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಅವರು ಗಂಡು ಹುಡುಗರಿಗಂದೆ ಜೋರಾಗಿದ್ದಾರೆ. ನಾನು ಅವರನ್ನು ಇಂಡಿವಿಜುವಲ್ಸ್ ಆಗಿ, ನನ್ನ ತಂದೆ ನನ್ನನ್ನು ಇಂಡಿವಿಜುವಲ್ ಆಗಿ ಬೆಳೆಸಿದ್ದಾರೆ. ನನ್ನ ತಾಯಿ ನನ್ನನ್ನು, ನನ್ನ ತಂದೆಯನ್ನು ಹೇಳಿದ್ರೆ ಒಂದು ಹದ್ದು ಪಕ್ಷಿ ಥರ ಬಳಸಿದ್ದು. ನನ್ನ ತಾಯಿ ಯಾವಾಗಲೂ ಎಲ್ಲ ತಾಯಿಗಳ ಥರ ಯಾವಾಗಲೂ ನನ್ನನ್ನು ಕೋಳಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದರನ್ನು ನನ್ನ ತಂದೆ ಯಾವಾಗಲೂ ನೀವು ನಿಮ್ಮ ಪೊಟೆನ್ಷಿಯಲ್ ನೀವು ಡೆವಲಪ್ ಮಾಡಬೇಕು, ನೀವು ಬಹಳ ಜಾಣರು ಹಂಗೆಲ್ಲ ಹೇಳ್ತಾ ಇದ್ರು. ಆಗ ನಾನು ಅದೇ ಒಂದು ಇಂಡಿವಿಜುವಲ್ ಆಗಿ ನನಗೆ 4 ಮಕ್ಕಳಿದ್ದರು. ನಾನು ನನ್ನ ಒಬ್ಬರು ಬ್ರದರನ್ನು ಚೆನ್ನಾಗಿ ಓದೋದರಲ್ಲಿ ಚೆನ್ನಾಗಿತ್ತು. ಆದ್ದರಿಂದ ಅವರು ಒಂದು 20 ಎಕರೆ ಜಮೀನು, ನೀವುಗೆ ಇಂಗ್ಲೆಂಡ್ ಹೋಗಬೇಕಾದ್ರೆ, ಆ ಕಾಲದಲ್ಲಿ ಎಲ್ಲ ಅಮೆರಿಕ ಅಷ್ಟು ಹೇಳ್ತಾ ಇರಲಿಲ್ಲ, ಇಂಗ್ಲೆಂಡ್ ಹೋಗಬೇಕಾದ್ರೆ ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಹೋಗಬೇಕಾದ್ರೆ ನಿಮಗೆ ಈ ಜಾಗ ಇದೆ, ಆ ಸಣ್ಣಿಗೆ ಇನ್ನೊಂದು ಜಾಗ ಇದೆ ಅಂತ. ಮತ್ತು ಮನೆಯೆಲ್ಲ ಮಾಡೋದು ಬಾಕಿ ಅಷ್ಟು ಕೆಲಸ ಅಷ್ಟು ಚೆನ್ನಾಗಿ ಜೋರಾಗಿ ಓದುತ್ತಾ ಇಲ್ಲದ ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗ, ಅವರಿಬ್ಬರಿಗೂ ಮನೆಗಳು ಕೊಟ್ಟಿದ್ದು. ನಮಗೆ ಜಮೀನಿತ್ತು, ನೀವು ಮಾರ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಆದ್ದರಿಂದ ನಾನು ಹೇಳೋದು ಯಾಕೆಂತ ಹೇಳಿದ್ರೆ, ನನ್ನ ತಂದೆ ತಾಯಿ ನನಗೆ ನೀವು ಹೆಣ್ಣುಗುಡಿ ಅದರಿಂದ ಮಾಡೋಕ್ಕಾಗೋದಿಲ್ಲ ಅಂದರೆ ಹೇಳಿಲ್ಲ. 2 ಗಂಡು ಮಕ್ಕಳಿದ್ರೂ ನೀವು 2 ಗಂಡು ಮಕ್ಕಳು ಫಾರಿನ್ ಹೋಗಿ ಕಲಿಯಬೇಕಾದ್ರೆ ಇದು ಹೇಳಿಲ್ಲ. ಒಬ್ಬರು ಹೆಣ್ಮಗಳು ಒಬ್ಬರು ನಮ್ಮ ಆಪ್ಟಿಟ್ಯೂಡ್ ಥರ ಇಟ್ಟಿದ್ದು. ಅದೇ ಥರನೇ ನಾನು ನನ್ನ ಮಕ್ಕಳನ್ನು ಬೆಳೆಸಿದ್ದು. ಒಬ್ಬಳು ಕ್ಯಾಡ್ಬರೀಸಲ್ಲಿ ಕೆಲಸ ಮಾಡ್ತಾ ಇದ್ದಳು ಇಷ್ಟು ಕಾಲ. ಈಗ ಅವಳು ಅದು ಡಿಸೈನ್ ಮಾಡಿಕೊಂಡು ಮದುವೆ ಆಗಿದೆ. ಅವರ ಗಂಡನು ಲಂಡನ್ನಲ್ಲಿ ಇದ್ದರು, ಟೆಕ್ ಮಹೀಂದ್ರ ಬ್ರಿಟಿಷ್ ಟೆಲಿಕಾಮಿನಲ್ಲಿ. ಅವರು ಒಂದು 2 ವರ್ಷ ಆಗುವಾಗ, 1.5 ವರ್ಷ ಆಗುವಾಗ ಇಂಡಿಯಾ ವಾಪಸ್ ಬರಬೇಕು ಅಂತ ಹೇಳ್ಬಿಟ್ಟು ಇಬ್ಬರೂ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರೊಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡಿದ್ದಾರೆ. ನನ್ನ ಅಳಿಯ, ನನ್ನ ಮಗಳು ಬಹಳ ಸಂತೋಷವಾಗಿ ಹೌಸ್ ವೈಫ್ ಆಗಿ ಇದ್ದಾಳೆ ಈಗ. ಅವಳು ಒಂದು ಪುಸ್ತಕ ಬರೆಯಬೇಕು ಅಂದಿದ್ದು, ಪುಸ್ತಕ ಬರೀತಾ ಇದ್ದಾಳೆ. ಅವಳು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ MSc ಓದಿದ್ದಾಳೆ. ಚಿಕ್ಕ ಮಗಳೂ ಅದೇ ಥರನೇ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿಕೊಂಡು ಈಗ ಗೂಗಲ್ದೊಂದು ಕಂಪನಿಯಲ್ಲಿ ಇಲ್ಲಿನೇ ಕೆಲಸ ಮಾಡ್ತಾ ಇತ್ತು, ಬ್ಯಾಂಗ್ಳೂರಿನಲ್ಲಿ. ಅವರು ಈಗ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಚಿಕ್ಕವಳು. ಓಕೆ. ದೊಡ್ಡವಳಿಗೆ 29 ವರ್ಷ ಆಯಿತು, ಈಗ 30 ವರ್ಷ ಆಗುತ್ತದೆ. ಚಿಕ್ಕವಳಿಗೆ 26 ವರ್ಷ ಆಗುತ್ತದೆ ಈಗ. ಓಕೆ ಓಕೆ ಮೇಡಮ್, ಹೇಳಿ, ನಿಮ್ಮ ಒಂದು ಬೆಳವಣಿಗೆನಲ್ಲಿ ನಿಮ್ಮನ್ನು ಬೆಳೆಸುವಾಗ ನೀವು ಹೇಳ್ತಾ ಇದ್ರಿ, ನಿಮ್ಮ ತಂದೆ ಒಂದು ರೀತಿಯಲ್ಲಿ ಹದ್ದು ಈಗಲ್ ಥರ ಇದು ಮಾಡ್ತಾಯಿದ್ರು, ನಿಮ್ಗೊಂದು ಡೈರೆಕ್ಷನ್ ಇತ್ತು, ಜೊತೆಗೆ ನಿಮಗೆ ಅಂತ ಇದ್ರಿ ನಾನೊಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಟಾಪ್ ಪೊಸಿಷನಲ್ಲಿ ಇರಬೇಕು, ನಾನು ವರ್ಕ್ ಮಾಡಬೇಕು ಅಂತ. ಆದರೆ ಈಗಿನ ಒಂದು ಜನ್ರೇಷನ್ ನೋಡಿದಾಗ, ಅದರಲ್ಲೂ ನಾನು ಐಮ್ ಟಾಕಿಂಗ್ ಅಬೌಟ್ ಗರ್ಲ್ಸ್, ಅವರಲ್ಲಿ ಏನಿದೆ ಅಂತಂದರೆ ಒಂದು 16-17 ಇಯರ್ಸ್ ಆಗ್ತಾಗೆ ನಾವು ಎಷ್ಟೊಂದು ಕಡೆ ಮಿಸ್ಸಿಂಗ್ ಅಂತ ನೋಡ್ತಾ ಇರ್ತೀವಿ. ಅವ್ರಿಗೊಂದು ಫೋಕಸ್ ಇರೋದಿಲ್ಲ. ಆಮೇಲೆ ಎಲ್ಲೋ ಹೋದ್ರು, ಎಲ್ಲೋ ಲವ್ ಮಾಡಿದ್ರು, ಎಲ್ಲೋ ಇದಾಯಿತು, ಇನ್ನೇನೋ ಒಂದು ಸೂಸೈಡ್ ಮಾಡ್ಕೊಂಡು ಬಿಡ್ತಾರೆ. ಈ ಥರದ್ದೆಲ್ಲ ಇರುತ್ತೆ. ಇದಕ್ಕೆ ಪೇರೆಂಟ್ಸ್ ಕಾರಣನ ಅಥವಾ ಅವರ ಟೀಚರ್ಸ್ ಕಾರಣ ಅಂತೀರಾ, ಅಥವಾ ಅವರಲ್ಲೇ ಏನೋ ಒಂದು ಆ್ಯಂಬಿಷನ್ ಅವೆಲ್ಲ ಏನು ಇರೋದಿಲ್ವಾ? ಏನು ಹೇಳ್ತೀರಾ ಅವ್ರಿಗೆ ನೀವು? ಇದು ಸ್ವಲ್ಪ ಒಂದು ಕಾಂಪ್ಲೆಕ್ಸ್ ಕ್ವೆಶ್ಚನ್ ನೀವು ಕೇಳಿದ್ದೀರಾ. ಅದು ಒಂದು ಈಸಿ ಆನ್ಸರ್ ಕೊಡೋದಕ್ಕೆ ಕಷ್ಟ ಇದೆ, ಆದ್ರೂ ಐ ವಿಲ್ ಟ್ರೈ. ಏನಾಗಿದೆ, ನನ್ನ ಒಪಿನಿಯನ್ ಎಂದು ಹೇಳಿದ್ರೆ, ನಮ್ಮ ದೇಶದಲ್ಲಿ ವಿಮೆನ್ ಆರ್ ಕ್ರಾಸಿಂಗ್ ಅ ಬ್ರಿಡ್ಜ್ ಟು ಮಾಡರ್ನಿಟಿ. ಅಂದರೆ ತಂದೆ ತಾಯಿ ಎಲ್ಲ ಕನ್ಸರ್ವೇಟಿವ್ ಇದ್ದಾರೆ, ಅದು ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗುತ್ತಾ ಇದೆ. ಆಗ ಅವರು ಏನು ತಿಳ್ಕೊಳ್ತಾ ಇದ್ದಾರೆ, ಅವರು ತಿಳ್ಕೊಳ್ತಾರೆ ನಾವು ತಂದೆ ತಾಯಿಗೆ ಏನು ಗೊತ್ತಿಲ್ಲ. ಅದು ಯಾವಾಗಲೂ ಜನರೇ ಹಂಗೇನೆ, ಮಕ್ಕಳೇ ಹಂಗೇನೆ ತಿಳ್ಕೊಂಡಿರೋದು. ಆದರೆ ಈಗ ಅವರು ನಮ್ಮ ಹತ್ರ ಒಂದು ಸಿಂಬಲ್ಸ್ ಇರ್ತದೆ, ಮಾಡರ್ನಿಟಿ, ಫ್ರೀಡಮ್. ಸಿಂಬಲ್ಸ್ ಅಂದರೆ ಸ್ಮೋಕಿಂಗು, ಕುಡಿಯೋದು, ತಿರುಗಾಡೋದು, ಹಂಗೆ ಅದೆಲ್ಲ ಒಂದು ಸಿಂಬಲ್ಸ್ ಆಫ್ ಫ್ರೀಡಮ್ ಆ್ಯಂಡ್ ಮಾಡರ್ನಿಟಿಯಿಂದ ಜನರು ತಪ್ಪು ತಿಳ್ಕೊಳ್ತಾರೆ. ಹೆಣ್ಮಕ್ಕಳು ತಿಳ್ಕೊಂಡಿದ್ದೆಲ್ಲ ಮಾಡೋದು ಶುರು ಮಾಡ್ತಾರೆ. ಆಗ ಪೇರೆಂಟ್ಸ್ ಅವರ ವಿಸ್ಡಮ್ ಆಫ್ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ಅವರನ್ನು ಸಪ್ರೆಸ್ ಮಾಡದೆ, ಅವರನ್ನು ಥಿಂಕ್ ಮಾಡೋದಕ್ಕೆ, ಯೋಜನೆ ಮಾಡೋದಕ್ಕೂ, ಕಾಂಟಂಪ್ಲೇಟ್ ಮಾಡೋದಕ್ಕೂ ಚಾಲೆಂಜ್ ಮಾಡಬೇಕು. ಅವರಿಗೆ
ಒಂದು ಒಂದು ಚಿಕ್ಕದಾಗಿ ಅವರೇನಾದರೂ ಆ ಕಡೆ ವೇವರ್ಡ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಯಾವಾಗಲೂ ನೋಡುತ್ತಾ ಇರಬೇಕು, ಆದರೆ ರಿಸ್ಟ್ರಿಕ್ಟ್ ಮಾಡಬಾರದು. ಒಂದು ಬಲೆದಲ್ಲಿ ಕೂಡಲ್ಲಿ ಇಡಬಾರದು, ಫ್ರೀಡಮ್ ಕೊಡಬೇಕು, ಹಾರೋದಕ್ಕೆ ಫ್ರೀಡಮ್ ಕೊಡಬೇಕು. ಆದ್ರೂ ಅದು ಒಂದು ವಾಚ್ ಮಾಡ್ತಾ ಇರಬೇಕು. ಅವರಿಗೆ ಅಫೆಕ್ಷನು ಮತ್ತು ಕನ್ಸರ್ನ್ ಇದೆ ಎಂದು ಅವರಿಗೆ ಗೊತ್ತಾಗಬೇಕು, ಆದರೆ ಫ್ರೀಡಮೂ ಇದೆ ಎಂದು ಗೊತ್ತಾಗಬೇಕಾಗುತ್ತದೆ. ಆದರೆ ಏನಾಗುತ್ತದೆ ಅಂತ ಹೇಳಿದ್ರೆ, ನಾನು ಹೇಳ್ತೇನೆ, ಪೇರೆಂಟ್ಸು ಫಸ್ಟು ಭವಿಷ್ಯ ಅವರಿಗೆ ಆ ಕೆಲ್ಪ್ ಇಲ್ಲದ್ರೆ, ಅವರಿಗೆ ಮಾಡೋದಕ್ಕೆ ತಾಕತ್ತಿಲ್ಲದ್ರೆ, ಎಜುಕೇಷನ್ ಇರೋದಿಲ್ಲ, ಅಲ್ಲಾದರೆ ಅಷ್ಟು ಅವರ ಮೈಂಡ್ಸೆ ಅಷ್ಟು ಓಪನ್ ಇಲ್ಲದ್ರೆ, ಟೀಚರ್ಸ್ ಇದ್ದಾರಲ್ಲ, ಅವರ ಕೆಲಸನೇ ಇದು. ಹೌದು, ಅದಲ್ಲ, ಅವರು ಸ್ವಲ್ಪ ಕಮಿಟೆಡ್ ಆ್ಯಂಡ್ ಡೆಡಿಕೇಟೆಡ್ ಆದರೆ ಅವರೇ ಮಾಡಬಹುದು. ಅಲ್ಲಾದರೆ ಸೊಸೈಟಿನಲ್ಲಿ ದೊಡ್ಡವರಿದ್ದಾರೆ, ಅವರು ಯಾರಾದರೂ ನಮ್ಮ ಕಮ್ಯುನಿಟಿನಲ್ಲಿ, ನಮ್ಮ ಗ್ರೂಪಿನಲ್ಲಿ ಯಾರಾದರೂ ಸ್ವಲ್ಪ ಅವರಿಗೆ ಡೈರೆಕ್ಷನ್ ಬೇಕು, ಮೆಂಟರಿಂಗ್ ಮಾಡೋದಕ್ಕೆ ದೊಡ್ಡವರು, ಸೀನಿಯರ್ಸ್ ಶುಡ್ ಬಿ ವಿಲ್ಲಿಂಗ್ ಟು ಇನ್ವೆಸ್ಟ್ ಟೈಮ್ ಆ್ಯಂಡ್ ಎನರ್ಜಿ ಇನ್ ಟು ದ್ಯಾಟ್. ಮಕ್ಕಳನ್ನ ಚಿಂತನೆ ಮಾಡೋದು, ಜೀವನ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಸ್ಕೈ ಇಸ್ ದ ಲಿಮಿಟ್, ಸ್ಕೈನೂ ಲಿಮಿಟ್ ಇಲ್ಲ ಅವರಿಗೆ, ಹೌದಲ್ಲ, ಏನು ಬೇಕಾದ್ರೆ ಮಾಡಬಹುದು. ಒಂದು ಆಪರ್ಚುನಿಟೀಸ್ ಆರ್ ಲಿಮಿಟ್ಲೆಸ್ ರಿಯಲಿ. ಮಕ್ಕಳಿಗೆ ಈ ಆಪರ್ಚುನಿಟೀಸ್ ಅನ್ನೆಲ್ಲ ಕಂಡು ಹಿಡಿಯೋದಕ್ಕೂ ಇದನ್ನ ಅವೇರ್ನೆಸ್ ಕೊಡೋದಕ್ಕೆ ಟೀಚರ್ಸ್ದ ರೋಲ್ ಬಹಳ ಮಹತ್ತರವಾದದ್ದು. ಅವರು ಟೀಚರ್ಸನ್ನು, ಪೇರೆಂಟ್ಸನ್ನು, ಸೀನಿಯರ್ಸ್ ಇನ್ ದ ಎನ್ವೈರನ್ಮೆಂಟ್, if they are careful, children will have to be brought into that kind of a rut from age 2. ನಾವೇನು ಮಾಡ್ತೇವೆ, 10 ವರ್ಷ ತನಕ ಅವರೇನೇ ಹೇಳಿದ್ರೂ ಅದು ಬಿಟ್ಕೊಡೋದು, ಅವರಿಗೆ ನಾವು ಇನ್ಪುಟ್ ಮಾಡೋದಿಲ್ಲ. ಅವರಿಗೆ ಕಲಿಸಬೇಕು, ಆರ್ಟ್ಸ್ ಎಲ್ಲ ಕಲಿಸಬೇಕು, ಮ್ಯೂಸಿಕ್ ಕಲಿಸಬೇಕು, ಡಾನ್ಸ್ ಕಲಿಸಬೇಕು, ಅವರಿಗೆ ಓಡೋದು PT ಮಾತ್ರವಲ್ಲ, ಗೇಮ್ಸ್ ಅದೆಲ್ಲ ಕಲಿಸಬೇಕು, ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅವರಲ್ಲಿ ಬರಬೇಕು. ಯಾವಾಗ? ಫ್ರಮ್ 2 years to 8 years. 8 years ಆದ ಮೇಲೆ ಯಾರಿಗೂ ಯಾವುದು ಕಲಿಸೋಕ್ಕಾಗಲ್ಲ. ಒಂದು ದೊಡ್ಡ ಪುಸ್ತಕ ಇದೆ, ವಾಟ್ ಯು ಲರ್ನ್ಡ್ ಅಬೌಟ್ ಮ್ಯಾನೇಜ್ಮೆಂಟ್, ಯು ಡಿ ನಾಟ್ ಲರ್ನ್ ಇನ್ ಹಾರ್ವರ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್, ಬಟ್ ಯು ಲರ್ನ್ ಇನ್ ಯುವರ್ ಕಿಂಡರ್ಗಾರ್ಟನ್. ಅದು ಬಹಳ ನಿಜ ಇದೆ. ಟಿಲ್ 8 years, ಟಿಲ್ 3 to 5 years, you instill the values, you instill the awareness of the potential in the child. ನಾವೆಲ್ಲ ಭಾಳ ಎಜುಕೇಟೆಡ್ ಪೇರೆಂಟ್ಸು ನಾನು ನೋಡ್ತಾ ಇದ್ದೇನೆ, 10 years ತನಕ ಅವ್ರೇನು ನೋಡೋದಿಲ್ಲ, ಊಟ ಕೊಡೋದು, ದಪ್ಪ ಮಾಡೋದು ಮಾತ್ರ ಹಾಕೋದು, ಕಲೀರಿ ಅಂತ ಹೇಳೋದು ಅಷ್ಟೇ. 12 years 13 years ಅಲ್ಲಿ ಅವರು ಕಂಟ್ರೋಲ್ ಮಾಡೋದಕ್ಕೂ ಶೇಪ್ ಮಾಡೋದಕ್ಕೆ ಹೋಗಿದ್ರೆ, clay when it is wet it is pliable. Clay once it is hard, it has taken its own shape and it doesn't. Children are children who can be molded, and you can instill values and ideas before 5. ಓಕೆ, ಆ ಮಾರಲ್ ವ್ಯಾಲ್ಯೂಸ್ನೆಲ್ಲ ಬಿಫೋರ್ 5, ಆ ಒಂದು ಟೆಂಡರ್ ಏಜಲ್ಲೇ ಕೊಟ್ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ. ಕೊಟ್ಬಿಡಬೇಕು, ಅದಾದ ಮೇಲೆ ಹಂಗೆ ಬಳಸ್ತಾ ಬರಬೇಕಾಗುತ್ತದೆ. ಓಕೆ, ಚಿಲ್ಡ್ರನ್ ಆಲ್ಸೋ ಶುಡ್ ರಿಯಲೈಸ್ that potential is huge. If they want, they can do anything, and it is just a question of their mind. ಅವರ ಮನಸ್ಸಲ್ಲಿ ನನಗೆ ಮಾಡಬೇಕು ಅಂತ ಹೇಳಿದ್ರೆ, if there is a will, there is a way, ಒಂದು ಓಲ್ಡ್ ಸೇಯಿಂಗ್ ಇದೆ. ಅದು ಈಗ ನಿಜವಾಗಲೂ ಅದು ಅರ್ಥವತ್ತಾಗಿದೆ. ಓಕೆ ಮೇಡಮ್, ಹೇಳಿ, ಇವಾಗ ಇನ್ನು ನೀವು ರಿಟೈರ್ ಆದಮೇಲೆ ನೀವು ಏನೇನು ಮಾಡಬೇಕು ಅಂತ ಇದ್ರೆ? ಯಾಕೆಂತಂದರೆ ನಿಮ್ಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ, ಪೇಂಟಿಂಗ್ ಮಾಡ್ತಾ ಇದ್ದೀರಾ, ಜೊತೆಗೆ ಸಮಾಜ ಸುಧಾರಣೆಯೂ ಭಾಳಷ್ಟು ಇಂಟ್ರೆಸ್ಟ್ ಇದೆ, ಅದೇ ರೀತಿ ಮಾಡಿದ್ದೀರಾ, ಮಹಿಳೆಯರಿಗಾಗಿ ಭಾಳಷ್ಟು ಕೆಲಸ ಮಾಡಿದ್ದೀರಾ. ಮುಂದೆ ಏನು ಮಾಡಬೇಕು ಅಂತ ಇದ್ರೆ ಫ್ಯೂಚರ್ ಪ್ಲ್ಯಾನ್ಸ್ ಏನಿತ್ತು? ನನಗೆ ಭಾಳ ಖುಷಿ ಇದೆ. ನನ್ನ ಲಾಸ್ಟ್ ಬರ್ತ್ಡೇ ಆದ ನಂತರನೇ ಒಂದು ಮಜಾನಲ್ಲಿ ಇದ್ದೇನೆ. ಯಾಕೆಂದರೆ ರಿಟೈರ್ ಆದ ಮೇಲೆ ನನಗೆ ಏನೆಲ್ಲ ಮಾಡೋಕ್ಕೆ ಆಗಲಿಲ್ಲ ಸರ್ವಿಸ್ನಲ್ಲಿ, ಅಂದರೆ ಪೇಂಟಿಂಗ್ ಮಾಡೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಹಾಬಿ ಪರ್ಸ್ಯೂ ಮಾಡೋದು, ಪೇಂಟಿಂಗ್ ಮಾಡೋದು, ಬಹಳ ಜಾಸ್ತಿ ಪುಸ್ತಕಗಳನ್ನು ತಗೊಂಡಿದ್ದೇನೆ. ಅದು ಓದೋದಕ್ಕೆ ಟೈಮ್ ಸಿಕ್ಕಲಿಲ್ಲ, ಮಾಡಬೇಕು ಅಂದಿದೆ. ಮಾತ್ರವಲ್ಲ, ನಿಜವಾಗಲೂ ಸಮಾಜ ಸೇವೆ ಮಾಡಬೇಕು. ಹೆಣ್ಮಕ್ಕಳನ್ನು ಮಕ್ಕಳನ್ನು ನಾನೀಗ ನಿಮ್ಮ ಹತ್ರ ಹೇಳ್ತಾ ಇದೆಯಲ್ಲ, ಜನರು ಟೈಮ್ ಇನ್ವೆಸ್ಟ್ ಮಾಡಿದರೆ, ಐ ಆಮ್ ವಿಲ್ಲಿಂಗ್ ಟು ಇನ್ವೆಸ್ಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಟು ಮೆಂಟರ್ ಪೀಪಲ್. ಅವರು ಹೆಣ್ಮಕ್ಕಳಾಗಬೇಕು ಅಂತಿಲ್ಲ,
ಈಗ ಟು ಆಲ್ರೌಂಡ್ ಪರ್ಸನಾಲಿಟಿಯಾಗಿ ಬೆಳೆದು ಬರುವುದಕ್ಕೆ ಯಂಗ್ಸ್ಟರ್ಸನ್ನು ಗೈಡ್ ಮಾಡೋದಕ್ಕೆ ಒಂದು ಏನಾದರೂ ಮಾಡಬೇಕು ಅಂದಿದೆ. ಹೆಣ್ಮಕ್ಳಿಗೆ ಈಗಲೇನು ಬಹಳ ಕಷ್ಟತೆಗಳಿದೆ, ಅದನ್ನು ಸುಧಾರಣೆ ಮಾಡೋದಕ್ಕೆ, ಸುಜಾವ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂದಿದೆ. ಆರ್ಟಿಸ್ಟನ್ನು ನನ್ನ ಒಂದು ಕನಸು, ಒಂದು 20 ವರ್ಷದಿಂದ ಒಂದು ಕನಸಿದೆ, ಒಂದು ಆರ್ಟಿಸ್ಟ್ ವಿಲೇಜ್ ಮಾಡಬೇಕಂತೆ. ಅಲ್ಲಿ ಯಂಗ್ ಆರ್ಟಿಸ್ಟನ್ಗೆ ಒಂದು ಕ್ಲಾಸಸ್ಸು ಅದೆಲ್ಲ ಇರಬೇಕಾಗುತ್ತದೆ. ಪೇಂಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ, ಡಾನ್ಸ್ ಇರಲಿ, ಸ್ಕಲ್ಪ್ಚರ್ ಇರಲಿ, ಏನಾದರೂ ಎಲ್ಲ ಕಲೆಗಳು ಕಲಿಸೋದಕ್ಕೆ ಒಂದು ಯೂನಿವರ್ಸಿಟಿ ಥರ ಮಾಡಬೇಕು, ಒಂದು ಕ್ಲಾಸಸ್ ಮಾಡಬೇಕು ಅಂದರೆ ಆ ಆರ್ಟ್ ವಿಲೇಜಲ್ಲಿ ಓಲ್ಡ್ ಏಜ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾನಲ್ಲಿ ಒಂದು 50,000 ಆರ್ಟಿಸ್ಟ್ ಇದ್ದಾರೆ. ಆದರೆ ಒಂದು 1,000 ಆರ್ಟಿಸ್ಟ್ ಮೇ ಬಿ ವೆಲ್ ಆಫ್, ಆಲ್ ದಿ ಅದರ್ಸ್ ಆರ್ ಪುವರ್ ಪೀಪಲ್. ಅವರನ್ನು ಹೆಂಗೆ ಮಾಡಬೇಕಾಗುತ್ತದೆ ಎಂದು ಒಂದು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂದಿದೆ. ಈ ಆರ್ಟಿಸ್ಟ್ ವಿಲೇಜಲ್ಲಿ ನಾನು ಒಂದು ಕನಸು ಅಂತ ಹೇಳಿದ್ರೆ, ಎಲ್ಲ ಓಲ್ಡ್ ಆರ್ಟಿಸ್ಟ್ ದೇ ಕ್ಯಾನ್ ಕಮ್ ಆ್ಯಂಡ್ ಸ್ಟೇ ಹಿಯರ್. ಅಲ್ಲಿ ನಾನು ಡಾಕ್ಟರ್ಸು, ನರ್ಸಸ್ಸು ಅವರನ್ನು ನೋಡೋದಕ್ಕೆ ಎಲ್ಲ ಇರ್ತಾರೆ. ಅವರ ಒಂದು ಕಂಪಲ್ಸರಿ ಮಾತ್ರ ಏನು ಅಂತ ಹೇಳಿದ್ರೆ, ಅವರು ಚಿಕ್ಕ ಹುಡುಗರಿಗೆ ಕಲಿಸಲೇಬೇಕಾಗುತ್ತದೆ. ಎವ್ರಿ ಡೇ ದೇ ಶುಡ್ ಸ್ಪೆಂಡ್ ಅಟ್ ಲೀಸ್ಟ್ 1 hour. ಅವರಿಗೆ ಕಲಿಸಬಹುದು ಅಂದರೆ ಕಲಿಸಬಹುದು, ಅಲ್ಲಾದರೆ ಮಾತನಾಡೋದ್ರೂ ಅವರನ್ನ ಮೆಂಟರ್ ಮಾಡಬೇಕು, ಅವರನ್ನ ಕಲಿಸಬೇಕು. ದ ಯಂಗ್ಸ್ಟರ್ಸ್ ಆಲ್ಸೋ ಬೈ ಇಂಟರಾಕ್ಟಿಂಗ್ ವಿತ್ ದ ಓಲ್ಡ್ ಪೀಪಲ್, ನಮ್ರತೆ, ಹ್ಯುಮಿಲಿಟಿ, ಇಂಟೆಗ್ರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ಇದೆಲ್ಲ ದೀಸ್ ಆರ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ಫಾರ್ ಎನಿ ಪರ್ಸನಾಲಿಟಿ ಇಂದ ನನ್ನ ಅನಿಸಿಕೆ. ಅದೆಲ್ಲ ಇವರು ಓಲ್ಡ್ ಜನರ ಎಕ್ಸ್ಪೀರಿಯನ್ಸ್ ಇಂದ, ಅವರ ವ್ಯಾಲ್ಯೂ ಸಿಸ್ಟಮ್ ಇಂದ ಇವರು ಚಿಕ್ಕವರು ಕಲಿಯುತ್ತದೆ. ಇದೆಲ್ಲ ನನಗೆ ಒಂದು ಬಹಳ ಜಾಸ್ತಿ ಇದೇ ಥರ ಐಡಿಯಾಸ್ ಇದೆ. ರಿಟೈರ್ ಆದ ಮೇಲೆ ಮಾಡಬೇಕು ಅಂದರೆ ಅದಕ್ಕೆ ನಾನು ತಯಾರಾಗುತ್ತಾ ಇದ್ದೇನೆ. ಓಕೆ, ಅಂದರೆ ನಿಮ್ಮ ಎಲ್ಲ ಯೋಜನೆಗಳು ಕೈಗೂಡಲಿ, ಎಲ್ಲ ಈ ಆರ್ಟ್ ವಿಲೇಜ್ ಇದೆಲ್ಲ ಆದಷ್ಟು ಬೇಗ ಬರಲಿ ಅಂತ ಅಂದ್ಕೊಳ್ತೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳ್ತೀರಾ ನೀವು? ನಾನು ಯಂಗ್ಸ್ಟರ್ಸ್ಗೆ, ನೀವು ಹೇಳೋದು ಯಂಗ್ಸ್ಟರ್ಸ್ಗೆ, ಹೆಣ್ಮಕ್ಳಾದ್ರೂ ಯಂಗ್ಸ್ಟರ್ಸ್ ಆದ್ರೂ ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡಬೇಕಂತ ಹೇಳಿದ್ರೆ, ಬಿ ಟ್ರೂ ಟು ಯುವರ್ ಸೆಲ್ಫ್, ಓಪನ್ ಯುವರ್ ಮೈಂಡ್ಸ್ ಟು ಆಲ್ ಆಪರ್ಚುನಿಟೀಸ್ ಆ್ಯಂಡ್ ಪುಷ್ ಯುವರ್ ಸೆಲ್ಫ್ ಟು ಯುವರ್ ಲಿಮಿಟ್ಸ್ ಆ್ಯಂಡ್ ನೋ ದ್ಯಾಟ್ ಯುವರ್ ಲಿಮಿಟ್ಸ್ ಆರ್ ಪುಟ್ ಓನ್ಲಿ ಬೈ ಯುವರ್ ಮೈಂಡ್ಸ್. ಅಂದರೆ ನಿಮ್ಮ ಮನಸ್ಸು ಮಾತ್ರನೇ ಒಂದು ಸೀಮೆ ನಿಮಗೆ ಕೊಡ್ತಾ ಇದೆ. ಆ ಸೀಮೆಯನ್ನು ತೆಗೆದುಬಿಟ್ಟು ಹಾರ್ಡ್ ವರ್ಕಿನಿಂದ being true to yourself, push yourself to your own potential. ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದರಿಂದ ಸಿಗೋದಿಲ್ಲ ನಮಗೆ. ಓಕೆ ಮೇಡಮ್, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಬೇಕು. ಯಾಕೆಂದರೆ ಭಾಳಷ್ಟು ಚೆನ್ನಾಗಿ ನಿಮ್ಮ ಅನುಭವಗಳನ್ನೆಲ್ಲ ಹೇಳಿದ್ದೀರಾ. ಇದನ್ನು ಕೇಳಿಸ್ಕೊಳ್ತಾ ಇದ್ದವ್ರಿಗೆ ಪೇರೆಂಟ್ಸ್ ಇದ್ದರೆ ಅವ್ರ ಮಕ್ಕಳನ್ನ ನಾವು ಈ ರೀತಿ ಬೆಳೆಸಬೇಕು ಅಂತ ಅನಿಸುತ್ತೆ, ಅಥವಾ ಯಂಗ್ಸ್ಟರ್ಸ್ ಇದ್ದರೆ ಅವ್ರಿಗೆ ನಾವು ಇದೇ ರೀತಿಲಿ ನಾವು ಒಂದು ದೊಡ್ಡ ಅಧಿಕಾರಿ ಆಗ್ಬೋದು, ನಾವು ಏನಾದ್ರು ಜೀವನದಲ್ಲಿ ಸಾಧಿಸಬೇಕು ಅಂತ ಅನಿಸುತ್ತೆ. ನೀವು ನಮ್ಮ ಎಲ್ಲ ವೀಕ್ಷಕರಿಗೂ ತುಂಬ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದೀರ. ಅದಕ್ಕೆ ಎಲ್ಲರ ಪರವಾಗಿ, ಆಕ್ಸಿಡಿ ತಂಡದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇಷ್ಟು ಹೊತ್ತು ಡಾಕ್ಟರ್ ಜೀಜಾ ಮಾಧವನ್ ಹರಿಸಿಂಗ್ ಅವರ ಮಾತುಗಳನ್ನು, ಅವರ ಅನುಭವಗಳನ್ನು ಕೇಳ್ತಾ ಇದ್ರಿ ಅಲ್ವಾ? ಈ ಕಾರ್ಯಕ್ರಮದ ಬಗ್ಗೆ ನಿಮಗೇನು ಅನಿಸುತ್ತೆ ನಮಗೆ ತಿಳಿಸಿ. ಕಾಲ್ ಮಾಡೋದಾದರೆ 40408400ಗೆ ಕಾಲ್ ಮಾಡಿ, ಅಥವಾ ನೀವು ಇಮೇಲ್ ಮಾಡೋದಾದರೆ actcity@actv.in ಗೆ ಮೇಲ್ ಮಾಡಿ. ಮುಂದಿನ ಸಿಟಿ ಸ್ಟಾರ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.